ಬಸವನ ಬಾಗೇವಾಡಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ಶ್ರೀ ಪರಮಾನಂದ ಹಾಗೂ ಶ್ರೀ ಸಂಗಮನಾಥ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ರೈತರಿಗೆ ಸನ್ಮಾನಿಸಲಾಯಿತು. ಪ್ರತಿಯೊಬ್ಬರು ಕೂಡ ಶ್ರಾವಣ ಮಾಸದಲ್ಲಿ ನಡೆಯುವಂತಹ ಪುರಾಣ ಪ್ರವಚನಗಳನ್ನು ಆಲಿಸುವುದರಿಂದ ನೆಮ್ಮದಿಯ ಬದುಕು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಅಂತ ಇಂಗ್ಲೇಶ್ವರದ ವಚನಶೀಲ ಮಂಟಪದ ಚನ್ನಬಸವ ಸ್ವಾಮೀಜಿಗಳು ಹೇಳಿದರು. ಬಸವನ ಬಾಗೇವಾಡಿ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಶ್ರೀ ಪರಮಾನಂದ ಹಾಗೂ ಶ್ರೀ ಸಂಗಮನಾಥ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಗುಡ್ಡಾಪುರ ದಾನಮ್ಮ ದೇವಿ ಪುರಾಣ ಮಂಗಲ ತುಲಾಭಾರ ಪ್ರಗತಿಪರ ರೈತರಿಗೆ ಸನ್ಮಾನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು. ಮನುಷ್ಯ ಜೀವನವೇ ಆಸೆಯಿಂದ ಕೂಡಿದೆ. ಇದರಿಂದಾಗಿ ನೆಮ್ಮದಿ ಇಲ್ಲದಂತಾಗಿದೆ. ದಿನನಿತ್ಯ ಜೀವನ ಜಂಜಾಟದಲ್ಲಿ ನೆಮ್ಮದಿಯನ್ನ ಕಳೆದುಕೊಳ್ಳುವಂತ ಸ್ಥಿತಿ ಇಂದು ಬಂದಿದೆ. ಅದಕ್ಕಾಗಿ ಗುರುವಿನ ಅಮೃತವಾಣಿ ಆಲಿಸುವುದರಿಂದ ಆಧ್ಯಾತ್ಮಿಕತೆಯತ್ತ ಒಲವು ಮೂಡಿ ನೆಮ್ಮದಿಯ ಬದುಕು ನಡೆಸಬಹುದಾಗಿದೆ ಅಂತ ತಿಳಿಸಿದರು. ವಚನಕಾರ ಲೋಟಗೇರಿಯ ವೇಮು ಡಾಕ್ಟರ್ ಗುರುಮೂರ್ತಿ ಸ್ವಾಮಿಗಳು ಮಾತನಾಡಿ, ಇಂದಿನ ಮೊಬೈಲ್ ಹಾಗೂ ಟಿವಿಯ ಧಾರಾವಾಹಿಗಳನ್ನು ನೋಡುವಂತ ಇಂದಿನ ದಿನಗಳಲ್ಲಿ ಗ್ರಾಮದ ಜನತೆ ಗುಡ್ಡಾಪುರ ದಾನಮ್ಮ ಪುರಾಣವನ್ನು ಪ್ರತಿನಿತ್ಯ ಆಲಿಸುವುದನ್ನು ಗಮನಿಸಿದರೆ ಇಲ್ಲಿ ಆಧ್ಯಾತ್ಮಿಕತೆಯ ಜನರು ಹೆಚ್ಚಿದ್ದಾರೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಸಿದ್ದನಗೌಡ ಪಾಟೀಲ್, ವರದಾನೇಶ್ವರಿ ಭಾವಚಿತ್ರ ಮೆರವಣಿಗೆಯು ವಚನಕಾರರ ಲೋಟಗೇರಿಯ ವೇಮು ಡಾಕ್ಟರ್ ಗುರುಮೂರ್ತಿ ದೇವರ ಅವರ ಸಾನ್ನಿಧ್ಯದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ನಡೆಯಿತು. ನಂತರ 30ಕ್ಕೂ ಅಧಿಕ ರೈತರಿಗೆ ಹಸಿರು ಟವಲ್ ಹಾಗೂ ಬಾರ್ಕೋಲ್ಗಳನ್ನು ನೀಡುವ ಮೂಲಕ ಧುರೀಣರಾದ ಸಚಿನಗೌಡ ಪಾಟೀಲ್, ಬಸವರಾಜ ಕೋಡಮನಾಳ್ ಅವರು ಸನ್ಮಾನಿಸಿದರು. ಮೆರವಣಿಗೆಯಲ್ಲಿ ಮಾಳಪ್ಪ ಮಂಗನಾವರ್, ಶ್ರೀಶೈಲ್ ಬಿಸನಾಳ್, ಶರಣು ಬಾವಿಕಟ್ಟಿ, ಅವ್ವಣ್ಣ ಅಕ್ಕಗೋಳ್ ಮತ್ತು ಆನಂದ ಗೆಣ್ಣೂರ್, ಕುಮಾರ ಮದರಕ್ಕಿ ಮತ್ತು ಶ್ರೀಕಾಂತ್ ಬಿರಾದರ್, ಗ್ರಾಮದ ಹಲವಾರು ಮುಖಂಡರು, ಯುವಕರು, ಮಹಿಳೆಯರು ಭಾಗಿಯಾಗಿದ್ದರು. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರು ಆರೋಗ್ಯ ಸ್ವಲ್ಪ ಸರಿ ಇಲ್ಲ ಅಂದ್ರೂ ಕೂಡ ಬೊಮ್ಮನಹಳ್ಳಿಯ ಒಂದು ಭಕ್ತರ ಒಂದು ಆಸೆಗಾಗಿ ತಮ್ಮ ಆರಾಮಿಲ್ಲ ಅಂದ್ರೂ ಕೂಡ ನಿಮ್ಮ ಊರಿಗೆ ಬಂದ್ರೆ ನಿಮ್ಮ ಊರಿನ ಮೇಲೆ ಪರಮ ಪೂಜ್ಯರ ಪ್ರೀತಿ ಎಷ್ಟದ, ಅದಕ್ಕೆಲ್ಲರಿಗೂ ಕಾರಣ ಏನಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ, ಪೂಜ್ಯಲ್ಲಿರ್ತಕ್ಕಂಥ ಒಂದು ಶಕ್ತಿನೇ ಕಾರಣ ಅಂತ ಹೇಳುತ್ತಾ ನಿಧಾನ ಬಹಳ ಸಂತೋಷ. ಕೈ ಹಿಡಿದ ಕುಮಾರ. ಶ್ರೀ ಗುರು ಬಸವಲಿಂಗಾಯ ನಮಃ. ರೊಕ್ಕ ಇಟ್ಟ ಮೇಲೆ ಪೂಜ್ಯರ ಮೇಲೆ ಆ ಭದ್ರಿಕೆ ಮುಂದೆ ಬಿಸಿಲು ದುಡ್ಡು ನಿಧಾನ. ಶ್ರೀ ಬಸವಲಿಂಗಾಯ ನಮಃ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ್ ಕಿ. ಎಲ್ಲರೂ ಚಪ್ಪಾಳೆ ತಟ್ಟಬೇಕು. ಪರಮ ಪೂಜೆಗೆ ಈ ಪೂಜೆಗೆ ಹಾರವನ್ನ ಯಾರು ತುಲಾಭಾರ ಮಾಡಿಲ್ಲ ಅವರೇ ಹಾಕಿ. ಶರಣಪ್ಪ ಮದ್ರಿಕೆ ದಂಪತಿಗಳು.